ನಾವು ಹಿಯರ್ ಯು ಆರ್ ವಿತ್ ಜಸ್ಟ್ ಮ್ಯಾರಿಡ್. ಸೊ ಈ ಮಧ್ಯದಲ್ಲಿ ಎಷ್ಟೋ ಡೈರೆಕ್ಟರ್ಸನ್ನು ಮೀಟ್ ಮಾಡಿದ್ದೀರಾ, ಸೂಪರ್ ಸ್ಟಾರ್ಸನ್ನೆಲ್ಲ ಮೀಟ್ ಮಾಡಿದ್ದೀರಲ್ಲ. ವಾಟ್ ಹ್ಯಾವ್ ಯು ಲರ್ನ್ ಫ್ರಮ್ ದೆಮ್ ಬಾಬಿ? ವೆರಿ ಸಿಂಪಲ್. ದೇ ಆರ್ ವೆರಿ ಸಿಂಪಲ್ ಆ್ಯಂಡ್ ಏನು ಮಾಡಬೇಕೋ ಆ ಕೆಲಸನ ಶ್ರದ್ಧೆಯಿಂದ ನೀಟಾಗಿ ಮಾಡ್ತಾರೆ. ಅಂದರೆ ಉದಾಹರಣೆಗೆ ಈಗ ಶೂಟಿಂಗ್ ನಾವು ಉಪೇಂದ್ರ ಸರ್ ವಿ ಹ್ಯಾವ್ ವರ್ಕ್ಡ್, ಸುದೀಪ್ ಸರ್ ವಿ ಹ್ಯಾವ್ ವರ್ಕ್ಡ್, ಸೊ ರಿಷಬ್, ರಕ್ಷಿತ್, ವಾಟ್ ಎವರ್ ಇಟ್ ಈಸ್, ಆ ಪಾಯಿಂಟ್, ಆ ಮೂವಿಗೆ, ಆ ಸೀನ್ಗೆ ಏನು ಬೇಕೋ ಅದಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡ್ತಾರೆ ಅವರು. ಅದರಲ್ಲಿ ದೇ ಡೋಂಟ್ ಸಿ ದಟ್ ದೇ ಆರ್ ಅ ಸ್ಟಾರ್ ಅನ್ನೋದು ಫೀಲು ಅವ್ರಿಗೆ ಬರ್ತಾ ಇಲ್ಲ. ಲರ್ನಿಂಗ್ ಅನ್ನೋದು ಓದಬೇಕು ಅಂತ ಹೇಳ್ತಾ ಇಲ್ಲ, ಅಬ್ಸರ್ವ್ ಮಾಡಿದ್ರೆ ಅದೇ ಲರ್ನಿಂಗೇ ಅದು ಅಲ್ವಾ. ವಿಡಿಯೋ, ಆಡಿಟ್ರಿ, ಹೌದೌದು, ಬುಕ್ಸ್, ಎಸ್ ಕಾನ್ವರ್ಸೇಷನ್ಸ್. ಹೌದು, ನಾನು ಅದನ್ನೇ 6 year old ಬಾಯ್ ಅವ್ನು ಏನು ಆ್ಯಟಿಟ್ಯೂಡಲ್ಲಿ ಇದ್ದಾನೆ, ಅವ್ನು ಏನು ಇಷ್ಟ ಅದು ನೋಡಿದ್ರೇ ನಮ್ಮ ಮೂವಿ. ಈಗ ನಾನು ಅದನ್ನೇ ಹೇಳೋದು, ಅಜನ ಕಿರಿಕ್ ಪಾರ್ಟಿ ಮಾಡ್ತಿದ್ದಾಗ ಮ್ಯೂಸಿಕ್ಕು ಫ್ಯೂ ಪೀಪಲ್ ವರ್ ನಾಟ್ ಇವನ್ ಬಾರ್ನ್, ರೈಟ್. ಈ ಕಿರಿಕ್ ಪಾರ್ಟಿ ರಿಲೀಸ್ ಆಗಿ ಐ ಥಿಂಕ್ 9 years ಆಗಿದೆ. ಐ ಡೋಂಟ್ ರಿಮೆಂಬರ್ 9 years 8 years 2015. ಯಾ 10 years ಆಗಿದೆ. 2025 year. So the child is not born there. Release ಆದಮೇಲೆ when the child is born, now a decade, that boy is 10 year oldಗೆ ಅವ್ನ ಲೈಕಿಂಗ್ ಏನು, ಅವನು ಏನೇನು ಚೇಂಜ್ ಓವರ್ಸ್ ಇದೆ, ಸೊ ಅವ್ನ ಲೈಕಿಂಗ್ ಪ್ರಕಾರ ಅವ್ನು ಏನು ಸಾಂಗ್ ಕೇಳ್ತಾನೆ. ಐ ಸಿ ದ್ಯಾಟ್. ಚಿಕ್ಕ ಮಕ್ಕಳು 3 ವರ್ಷ 2 ವರ್ಷ ಮಕ್ಕಳು ಊಟ ಮಾಡಿಲ್ಲ ಅಂದರೆ ಸೊ ಅವರು ಮೊಬೈಲ್ ಕೊಡ್ತಾರೆ, ಅವ್ನು ಏನು ಕೇಳ್ತಾನೆ, ಏನು ವಿಡಿಯೋ ಗೇಮ್ಸು, ಏನು ಅನಿಮೇಷನಲ್ಲಿ ಯಾವ ಥರ ಮ್ಯೂಸಿಕ್ ಇದೆ, ಏನು ಪ್ಯಾಟರ್ನ್ ಇದೆ, ಮಿಡಲ್ ಈಸ್ಟ್ ಪ್ಯಾಟರ್ನ, ವೆಸ್ಟರ್ನ, ಏನು ಪ್ಯಾಟರ್ನ್ ಇದೆ ಮ್ಯೂಸಿಕಲ್ಲಿ, ರಾಕ್ ಇದೆಯಾ, ಬರೀ ಗಿಟಾರಿಗೆ ಓನ್ಲಿ ಥಿಂಗ್ ಒಂದು ಸ್ಟ್ರಿಂಗ್ಸ್ ಇದೆಯಾ, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್, ಇಷ್ಟೆಲ್ಲ ನಾವು ವಾಚ್ ಮಾಡ್ತೀವಿ. ಸೊ ಅದರಲ್ಲಿ ಫೈರ್ ಎಲಿಮೆಂಟ್ ಇದೆಯಾ, ಜಿಯೋಗ್ರಫಿಕಲ್ ಏನಿದೆ, ಬೀಚ್ ಟೈಪ್ ಇದೆಯಾ, ಇಲ್ಲ ಫುಲ್ ಗ್ರೀನರಿ ಇದೆಯಾ, ಡೆಸರ್ಟ್ ಇದೆಯಾ, ಎವ್ರಿಥಿಂಗ್, ಬಿಕಾಸ್ ವಾಟ್ ದೇ ಲೈಕ್, ಆ ಜಿಯೋಗ್ರಫಿನ ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಮೂವಿ. ಸೊ ಆ ಟ್ರೆಂಡ್ ಇಲ್ದಿದ್ರೆ ಐ ಹ್ಯಾವ್ ಟು ಡೂ ರೆಟ್ರೋ ಮೂವೀಸ್ ಓನ್ಲಿ. ನಾನು ಏನು ನೋಡಿದ್ದೀನೋ ಅದನ್ನೇ ನಾನು ಮಾಡೋಕ್ಕಾಗತ್ತೆ. ಸೊ ನೀವೇನು ನೋಡಿದ್ದೀರಾ ನಿಮ್ಗೇನು ಇಷ್ಟ ಬರೋಲ್ಲ, ಅದು ಒಂದು ಪಾರ್ಟ್ ಆದರೂ ವಾಟ್ ದಿ ಆಡಿಯನ್ಸ್ ಆರ್ ಕನೆಕ್ಟಿಂಗ್ ಟು, ಇದು ಮೂರು ಸೇರಿ ಇಟ್ ಹ್ಯಾಸ್ ಟು ಬಿ ಅ ಟ್ರಯಾಂಗಲ್. ಮಕ್ಕಳಿಗೆ ಇಷ್ಟ ಆದ್ರೇ ಫ್ಯಾಮ್ಲಿ ಬರ್ತಾರೆ ಥಿಯೇಟರ್ಗೆ ಅಲ್ವಾ. ಸೊ ಅವ್ರನ್ನ ಮ್ಯಾನೇಜ್ ಮೇಂಟೈನ್ ಮಾಡಬೇಕು. ಹೌದು, ಅವ್ರಿಗೆ ಇಷ್ಟ ಅಂದ್ರೆ ದೇ ವಿಲ್ ಬ್ರಿಂಗ್, ದ ಫ್ಯಾಮ್ಲಿ ವಿಲ್ ಕಮ್. ಮಕ್ಕಳು ಕರ್ಕೊಂಡು ಹೋಗ್ಬೇಕು. ಟೀನೇಜರ್ಗೆ ಇಷ್ಟ ಆಗಿರೋದು, ಕಾಲೇಜ್ ಬಾಯ್ಸ್ಗೆ ಇಷ್ಟ ಆಗಿರೋದು, ರಿಟೈರ್ಡ್ ಪೀಪಲ್ಗೆ ಇಷ್ಟ ಆಗಿರೋದು. ಸೊ ಒಂದು ಎಲ್ಲನೂ ಒಂದು ಸ್ಮಾಲ್ ಕುಟ್ಟಿಯಾಗಿ ಸ್ಮಾಲ್ ಆಗಿ ಸಣ್ಣದಾಗಿ ಒಂದು ಕಡೆ ಏನೋ ಒಂದು ಕಡೆ ಎಲಿಮೆಂಟ್ಸ್ ಕೊಡಿ. ಸೊ ಇಷ್ಟು ಅನಲೈಸ್ ಮಾಡಿ ರ್ಯಾಷನಲ್ ಥಿಂಕಿಂಗ್ ಇರೋ ನೀವು, ನಾವು ಐ ಆಮ್ ಥಿಂಕಿಂಗ್ ಜಸ್ಟ್ ಮ್ಯಾರಿಡನ್ನ ಯಾವ್ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಚೂಸ್ ಹೆಂಗೆ ಮಾಡಿದ್ರಿ ಸ್ಕ್ರಿಪ್ಟ್? ಅದೇ ನಾನು ಏನು ನೋಡಿದ್ದೀನೋ ಅದನ್ನು. ಏನು ನೋಡಿದ್ರಪ್ಪ ಅಂದರೆ ಇಷ್ಟು ವರ್ಷ ನೋಡಿದ್ದು ಮ್ಯೂಸಿಕ್ ವೈಸ್ ಅರ್ಥ ಆಯಿತು, ನಿಮ್ಮ ಆ್ಯಟಿಟ್ಯೂಡ್ ಅರ್ಥ ಆಯಿತು, ನಿಮ್ಮ ಅಪ್ಬ್ರಿಂಗಿಂಗ್ ಅರ್ಥ ಆಯಿತು, ರಿಲೇಷನ್ಶಿಪ್ ವಿತ್ ಅಜನೀಶ್ ಅವ್ರು ಅರ್ಥ ಆಯಿತು, ಸ್ಟಾರ್ಸ್ಗಳ ಜೊತೆ ಅರ್ಥ ಆಯಿತು. ಅದು ಬಿಟ್ಟು ನನ್ನ ಟ್ರೆಡಿಷ್ನಲ್ ವ್ಯಾಲ್ಯೂ ಇದೆ ನಮ್ಮ ಫ್ಯಾಮ್ಲಿನಲ್ಲಿ. ಮೈ ಓನ್ ಫ್ಯಾಮಿಲಿ ವೇರ್ ಐ ಗಾಟ್ ಮ್ಯಾರಿಡ್, ಮೈ ಹಸ್ಬೆಂಡ್ ಸೈಡ್ ಫ್ಯಾಮಿಲಿ. ಸೊ ಅವರು ಫಸ್ಟ್ ಡಾಟರ್ ಇನ್ ಲಾ ಲೈಕ್ ಲಾಂಗ್ ಬ್ಯಾಕ್ 250 years ಬಿಹೈಂಡ್, 250 ವರ್ಷ ಹಿಂದೆ ನನ್ನ ಜಾಗದಲ್ಲಿ, ಟುಡೇ ದ ಸೇಮ್ ರೂಟ್, ಐ ಆಮ್ ದ ಎಲ್ಡೆಸ್ಟ್ ಡಾಟರ್ ಇನ್ ಲಾ. ನನ್ನ ಜಾಗದಲ್ಲಿ 250 ವರ್ಷ ಹಿಂದೆ ಡಾಟರ್ ಇನ್ ಲಾ. ಐ ಮೈಟ್ ಬಿ ದ ಸೇಮ್ ಥಿಂಗ್, ನೋ ವಿ ಆರ್ ಕ್ಯಾರಿಂಗ್ ಎ ಸೈಕಲ್ ಇರ್ಬೋದು, ಐ ಡೋಂಟ್ ನೋ ವಾಟ್. ಸೊ ಅವರು ಮದುವೆ ಆಗಿ ತಾಳಿ ಕಟ್ಟಿದ್ದ, ದೋಸ್ ಡೇಸ್ ವೆರಿ ಸ್ಮಾಲ್, ನೋ ದೇ ವರ್ 250 years ಬ್ಯಾಕ್. ಸೊ ಮದುವೆ ಆಗಿದ ತಕ್ಷಣ ಶಿ ಗಾಟ್ ಚಿಕನ್ ಪಾಕ್ಸ್. ಸೊ ಚಿಕನ್ ಪಾಕ್ಸ್ ಆದಮೇಲೆ ಅದು ಬೇರೆ ಏನು ಇದು ಶಿ ಹ್ಯಾಸ್ ಟು ಪುಟ್ ಅಲೋನ್ ಒಂದು ಎಲೆ, ನೀಮ್ ಎಲೆ ಮೇಲೆ ಶಿ ಹ್ಯಾಸ್ ಟು ಅದೇ ಬೆಡ್ ಥರ ಹಾಕಿ ಸಪ್ರೇಟಾಗಿ 3 days ಶಿ ಹ್ಯಾಸ್ ಟು ಸ್ಲೀಪ್ ಅಲೋನ್. 3rd day ಶಿ ವಾಸ್ ನೋ ಮೋರ್, ಶಿ ಡೈಡ್ ಚಿಕನ್ ಪಾಕ್ಸ್ನಲ್ಲಿ. ಸೊ ಅದೇನಂದರೆ ನಮ್ಮ ಫ್ಯಾಮಿಲಿಗೆ ಅಮ್ಮವ್ರು ಬಂದಿದ್ದಾರೆ ಅನ್ನೋ ಥರ ಇದೆ. ಬಿಕಾಸ್ ಅ ಮ್ಯಾರಿಡ್ ಗರ್ಲ್ ವಿಲ್ ನಾಟ್ ಬಿ ಅ ವರ್ಜಿನ್, ರೈಟ್? ಎಸ್. ಸೊ ಬೊಟ್ಟು ತಾಲಿ ಎಲ್ಲ ನಮ್ಮ ಮನೆಗೆ ಬಂದು ವರ್ಜಿನ್ ಆಗಿ ಸತ್ತೋಗಿದ್ದಾರೆ. ಸೊ ದ್ಯಾಟ್ ಶೋಸ್ ರಿಯಲ್ ಅಮ್ಮ ಹ್ಯಾಸ್ ಕಮ್ ಟು ಅವರ್ ಫ್ಯಾಮಿಲಿ.
ಸೊ ಅದಕ್ಕೆ ಆ ತಾಳಿ ಇಷ್ಟು ಒಂದು ಥರ ಇಟ್ ವಿಲ್ ಬಿ ಲೈಕ್ ಅ ಲಾಕ್ ಥರ ಇರುತ್ತೆ, ದೊಡ್ಡ ತಾಳಿ ಆ ಕಾಲದಲ್ಲಿ. ಸೊ ಅದನ್ನು ಪೂಜೆ ಮಾಡ್ತಾ ಇರ್ತಾರೆ ಎವ್ರಿ ಆಷಾಢ ಶುಕ್ರವಾರಕ್ಕೆ. ಸೊ ದ ಫ್ಯಾಮಿಲಿ ರೂಟ್ ಅದು ಈಗ ದೊಡ್ಡದಾಗಿದೆಲ್ಲ ಫ್ಯಾಮಿಲಿ ರೂಟು, ಒಂದೊಂದು ಫ್ರೈಡೇಸ್ ಅವ್ರು ಪೂಜೆ ಮಾಡ್ತಾರೆ. ಸೊ ಇದೆಲ್ಲ ಟ್ರೆಡಿಷನ್ ವ್ಯಾಲ್ಯೂ ಇದೆ. ಇಷ್ಟೂ ನಾನು ಐ ಕೆನಾಟ್, ಈ ಜೀನ್ಸ್ ಪ್ಯಾಂಟಿಗೆ ಐ ಕೆನಾಟ್ ಪುಟ್ ಬಿಂದಿ ಬಟ್ ಐ ಪುಟ್ ಸಿಂದೂರ್ ಹಿಯರ್ ಬಿಕಾಸ್ somehow I have to catch my tradition. Stay connected. Yeah, I have to stay connected where I don't hurt my in-laws ಆಗಲಿ ನಮ್ಮ ಹಸ್ಬೆಂಡ್ ಆಗಲಿ. I can't hurt them. At the same time I want them to understand that I have to be like this in this ಡ್ರೆಸ್ಸಲ್ಲಿ, ಈ ಥರ ಒಂದು ಡ್ರೆಸ್ಸಿಂಗ್ನಲ್ಲಿ I have to go ಅನ್ನೋದು they should also understand, and they should ಆ ಥರ ಮನೇಲಿ ಹೋದಾಗ I will put the bindi like that. So these things, and okay, married, unmarried, how they will face the life, and divorced girl, how she will face the life. So I want to make them all special. ಸೊ ಈ 3 ಎಳೆಯಲ್ಲೂ ಎಸ್ ಒಂಥರ ಜಡೆ ಹಾಕಿದ್ದೀರಾ? ಹೌದು. ಎವ್ರಿಬಡಿ ಲೆಟ್ ಇಟ್. ಡಿವೋರ್ಸ್ಡ್ ಅನ್ನೋದು ಏನಾಗುತ್ತೆ ಅಂದರೆ ದೇ ಫೀಲ್ ದೇರ್ ಲೈಫ್ ಇಸ್ ಅನ್ಸಕ್ಸಸ್ಫುಲ್. ನೆವರ್ ಫೀಲ್ ದಟ್. ಸೊ ಐ ಹ್ಯಾವ್ ಶೋನ್ in our story a divorced girl how she lives her life. ಅವಳು ಸರೌಂಡಿಂಗ್ ಕ್ಯೂಟಾಗಿ ಇಟ್ಕೊಂಡಿದ್ದಾಳೆ ಅವಳು. ವೆರಿ ಬ್ಯೂಟಿಫುಲಿ ದೇ ಹ್ಯಾವ್ ಡನ್. ಶ್ರುತಿ ಹರಿಹರನ್ ಹ್ಯಾಸ್ ಡನ್ ಅ ಬ್ಯೂಟಿಫುಲ್ ರೋಲ್. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ, ಒಂದು ಡಿವೋರ್ಸ್ಡ್ ಮಿಡ್-ಏಜ್ಡ್ ವುಮನ್ ಶಿ ಕಮ್ಸ್ ಅಂಡ್ ಅವ್ರ ಡೈಲಾಗ್. ಯಾಕೆಂದರೆ ಆ ಡಿವೋರ್ಸ್ಡ್ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ರೆಸ್ಲೆಸ್ ಇರುತ್ತೆ ಅವರಿಗೆ ಮಾತಾಡುವಾಗ. ಸೊ ಏನಾದರೆ ಅವರಿಗೆ ಒಂದು ಎಲ್ಲೋ ಒಂದು ಕಡೆ ದೇ ಆರ್ ನಾಟ್ ಹ್ಯಾಪಿ. ಸೊ ಮಾತಾಡುವಾಗ ಎಲ್ಲನೂ ಒಂದು ರಶ್ ಇರುತ್ತೆ ಅವರಿಗೆ. ಸೊ ಬಿಗ್ ಏನು ದೇ ಥಿಂಕ್ ಥಿಂಕ್ ಈ ಥರ ತಪ್ಪು ಮಾತಾಡ್ತಾರ. ಒಂದು ಕಡೆ ಫಂಕ್ಷನ್ ಹೋದರೆ ಅವ್ಳು ಡಿವೋರ್ಸ್ ಅನ್ನು ಸಪ್ರೇಟ್ ಸೊ ಆ ಥರ ಒಂದು ತಾಳ್ಮೆಯಿಂದ ಅವ್ರಿಗೇನಾಗುತ್ತೆ ಅಂದರೆ ಎವ್ರಿಥಿಂಗ್ ಸ್ಲೈಟ್ಲಿ ಹಿಂಗಿರುತ್ತೆ. ಅವ್ರ ವೇವ್ಸ್, ದೇ ಆರ್ ವೇವ್ಸ್ ಸ್ಲೈಟ್ಲಿ, ದೇ ಆರ್ ನಾಟ್ ರೂಟೆಡ್ ಪ್ರಾಪರ್ಲಿ. The tree is floating like that. You understood? So ಅವ್ರನ್ನ ಅರ್ಥ ಮಾಡ್ಕೋಬೇಕು.